ಆದ ನನ್ನನ್ನು ತಂದೆ ಸ್ಥಾನದಲ್ಲಿ ನಿಂತು ವಿದ್ಯಾಭ್ಯಾಸ ಕಲಿಸಿದ ನನ್ನ ಮಾವನ ಋಣ ಹೇಗೆ ತೀರಿಸಲಿ ತಾಯಿ. ಮಾವ ಅಕ್ಕನ ಪುಣ್ಯದಿಂದ ಶಿಕ್ಷಣ ಕೂಡ ಚೆನ್ನಾಗಿ ಆಯಿತು. ಶ್ರೀ ಮಹಾಲಕ್ಷ್ಮೀ ದೇವಿ, ನಾನು ಚಿಕ್ಕವನಿರುವಾಗ ನನ್ನ ತಂದೆ ಎತ್ತಿ ಆಡಿಸುವಾಗ ನನ್ನ ಮಗ PSI ಆಗಬೇಕೆಂದು ಕಟ್ಟಿದ ಕನಸು ಕಟ್ಟಿಟ್ಟ ಬುತ್ತಿಯಾಗಿದೆ. ತಾಯಿ, ನನ್ನ ತಂದೆಯ ಕನಸು ಈಡೇರುವಂತೆ ಮಾಡು ದೇವರೇ. ದೇವರೇ, ತಿಳಿದು ತಿಳಿಯದೆ ನನ್ನ ಜೊತೆಯಲ್ಲಿ ಓದುತ್ತಿರುವ ಒಳ್ಳೆಯ ಗುಣಲಕ್ಷಣ ಹೊಂದಿದ ನೋಡಲು ರೂಪವಂತೆ ಆಗಿರುವ ಶಿಲ್ಪಾಳನ್ನು ಪ್ರೀತಿಸುತ್ತಿರುವ ನಮ್ಮ ಪ್ರೀತಿಗೆ ಯಾವುದು ಕುಂದು ಕೊರತೆಗಳು ಬಾರದಂತೆ ರಕ್ಷಿಸುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಯಾವಾಗಲೂ ನನಗಿಂತ ಮೊದಲು ಬಂದು ನನಗೋಸ್ಕರ ಕಾಯುತ್ತಾ ಕುಳಿತುಕೊಳ್ಳುವ ನನ್ನ ಅರಗಿನಿ ಇಷ್ಟೊತ್ತಾದರೂ ಏಕೆ ಬರಲಿಲ್ಲ? ಯಾರು? ಶ್ರೀಧರ್, ಬಂದು ತುಂಬಾ ಹೊತ್ತಾಯ್ತಾ? ಬೇಜಾರು ಮಾಡ್ಕೊಳ್ಬೇಡಿ. ಹಾಗೇನಿಲ್ಲ ಶಿಲ್ಪ, ಇಷ್ಟಪಟ್ಟಿದ್ದು ಕೈಗೆ ಸಿಗಬೇಕಾದ್ರೆ ಎಷ್ಟು ಕಷ್ಟವಾದರೂ ಸಹಿಸಿಕೊಳ್ಳಬೇಕಲ್ವೇ? ಶ್ರೀಧರ್, ಅಂದ್ರೆ ನಿಮ್ಮ ಮಾತಿನ ಅರ್ಥ? ನೋಡು ಶಿಲ್ಪ, ನಿಜ ಹೇಳಬೇಕಂದರೆ ತಂದೆ ತಾಯಿ ಇಲ್ಲದ ತಬ್ಬಲಿ ನಾನು. ನನಗೆ ಇರುವ ಒಬ್ಬ ಮಕ್ಕಳನ್ನು ನಾನು ಚಿಕ್ಕವನಿರುವಾಗ ಮದುವೆ ಮಾಡಿಕೊಟ್ಟು ನನ್ನ ತಂದೆ ತಾಯಿ ಈಗ ಶಿವನ ಪಾದ ಸೇರಿದ್ದಾರೆ. ನಾನು ಚಿಕ್ಕವನಿರುವಾಗ ಮಾವಂದಿಯರ ಮನೆಯಲ್ಲಿ ಬೆಳೆದು ದೊಡ್ಡವನಾದೆ. ನನ್ನ ಮಾವಂದಿರು ನನ್ನ ಮೇಲೆ ಆಶಾ ಗೋಪುರವನ್ನೇ ಇಟ್ಟಿದ್ದಾರೆ. ಹೌದು ಶ್ರೀಧರ್, ನೀನು ಹೇಳುವ ಮಾತು ನಿಜವಿದೆ. ನಿಮ್ಮ ಮಾವಂದಿರ ಆಸೆಯನ್ನು ಈಡೇರಿಸಲೇಬೇಕು. ಆದ್ರೆ ಈ ವಿಷಯ ನನಗೆ ಮೊದಲೇ ಏಕೆ ತಿಳಿಸಿಲ್ಲ? ಈ ವಿಷಯ ನನಗೆ ತಿಳಿದ್ರೆ ನಾನು ನಿನ್ನನ್ನು ಪ್ರೀತಿ ಮಾಡುದಿಲ್ಲ ಅಂತ ತಿಳಿಸ್ಲಿಲ್ವೇ? ಹಾಗೇನಿಲ್ಲ ಶಿಲ್ಪ, ನೀನು ತಪ್ಪು ತಿಳಿದುಕೊಂಡಿರುವೆ. ಹಾಗಾದ್ರೆ ಇನ್ನು ಮುಂದೆ ನಿಮಗೆ ಬಂದ ಕಷ್ಟ ಸುಖಗಳನ್ನು ನನ್ನ ಮುಂದೆ ಹೇಳುತ್ತೇನೆ ಅಂತ ಪ್ರಾಮಿಸ್ ಮಾಡಿ. ಆಯ್ತು ಶಿಲ್ಪ, ಪ್ರಾಮಿಸ್. ನೋಡು ಶಿಲ್ಪ, ನನ್ನ ಜೀವನಕ್ಕಿಂತ ಹೆಚ್ಚಾಗಿ ನಿನ್ನನ್ನೇ ಪ್ರೀತಿಸಿರುವೆನೆ. ನಮ್ಮ ಪ್ರೀತಿ ಇದೇ ತರ ಸದಾಕಾಲ ಉಳಿದರೆ ನಮ್ಮ ಜೀವನ ಸಾರ್ಥಕವಾಗೋದು. ಯಾಕೆ ಶ್ರೀಧರ್ ಹೀಗೇಕೆ ಮಾತನಾಡ್ತಾ ಇದ್ದೀರಾ? ನಾವಿಬ್ರು ಕೂಡೋದಿಲ್ವೇ? ನೋಡು ಶಿಲ್ಪ, ನೀವು ಶ್ರೀಮಂತರು, ನಾವು ಬಡವರು. ಅದು ಅಲ್ಲದೆ ತಂದೆ ತಾಯಿ ಇಲ್ಲದ ತಬ್ಬಲಿ ನಾನು. ನಮ್ಮ ಪ್ರೀತಿಗೆ ಯಾರು ಬೆಲೆ ಕೊಡುತ್ತಾರೆ? ಶ್ರೀಧರ್, ಅದಕ್ಕೆಲ್ಲ ನಾನಿದ್ದೇನೆ. ನಿನ್ನ ಪ್ರೀತಿಗೆ ಬೆಲೆ ಕೊಟ್ಟೇ ಕೊಡುತ್ತೇನೆ. ನಾವು ಶ್ರೀಮಂತರಾದ್ರೇನು, ನೀವು ಬಡವರಾದ್ರೇನು, ನೀವು ಈ ಪವಿತ್ರ ಭಾರತದ ಮಾತೆಯಲ್ಲಿ ಈ ಗಾಳಿ ಒಂದೇ ಅಲ್ವೇ? ನಾವು ಜೀವಿಸುತ್ತಿರುವ ಜೀವ ಒಂದೇ ಅಲ್ಲವೇ? ನೋಡು ಶಿಲ್ಪ, ನೀನು ಒಪ್ಪಿದರೆ ಇದು ಆಗಲಾರದ ಮಾತು. ಇದಕ್ಕೆ ನಿನ್ನ ಅಣ್ಣನ ಒಪ್ಪಿಗೆ ಬೇಕಲ್ಲವೇ ಶಿಲ್ಪ? ಶ್ರೀಧರ್, ಇದಕ್ಕೆಲ್ಲ ನಾನಿದ್ದೇನೆ ಶ್ರೀಧರ್. ನನ್ನ ಜೀವನ ಸಂಪೂರ್ಣಗೊಳಿಸೋರ ಜೊತೆ ನಾನು ಮದ್ವೆ ಆಗ್ಬೇಕೆನ್ನುವುದೇ ನನ್ನ ಆಸೆ. ಆದ್ರೆ ಈ ನನ್ನ ಪ್ರೀತಿಗೆ ಆ ಸೃಷ್ಟಿಕರ್ತ ಬ್ರಹ್ಮನೇ ಬಂದರೂ ಸರಿ, ನಾನು ನಿಮ್ಮನ್ನು ಪ್ರೀತಿ ಮಾಡುತ್ತೇನೆ. ನಾನು ಬದುಕಿದ್ರು ನಿಮ್ಮ ಜೊತೆನೆ ಬದುಕುತ್ತೇನೆ, ಸತ್ತರೂ ನಿಮ್ಮನೆ ಜೊತೆನೆ ಬದುಕುತ್ತೇನೆ. ನೋಡಿ ಶಿಲ್ಪ, ನೀ ಹೇಳ್ತಾ ಇರೋ ಮಾತು ನಿಜಾನ? ನಾನು ಹೇಳುತ್ತಿರುವ ಮಾತು ನಿಜಾನೇ. ನೋಡು ಶಿಲ್ಪ, ಯೋಚನೆ ಮಾಡು. ನನ್ನ ಜೊತೆ ಬಂದರೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ನಮ್ಮಂತ ನನ್ನಂತ ಬಡವನ ಗುಡಿಸಲಿಗೆ ಬಂದು ಖಾರ ರೊಟ್ಟಿ ತಿನ್ನುವ ಬದಲು ಅರಮನೆಯಲ್ಲಿ ಪಿಜ್ಜಾ ಬರ್ಗರ್ ಅಂತ ತಿಂದು ಹಾಯಾಗಿರು. ನಿಮ್ಮಂತ ಶ್ರೀಮಂತರಿಗೆ ಕಷ್ಟ ಏನೆಂಬುದು ಗೊತ್ತಿರುವುದಿಲ್ಲ. ನಾವು ದುಡಿದು ತಿನ್ನುತ್ತಿದ್ದರೆ ನಮಗೆ ಗತಿ ಇಲ್ಲ. ಶ್ರೀಧರ್, ನಾನು ಇದನ್ನು ಮೊದಲೇ ಯೋಚನೆ ಮಾಡಿದ್ದೇನೆ. ಶ್ರೀಮಂತಿಕೆ ಇದೆ ಎಂದು ಅಹಂಕಾರದಿಂದ ಮೆರೆಯುವ ಹೆಣ್ಣು ನಾನಲ್ಲ. ಪರಿಸ್ಥಿತಿ ತಕ್ಕಂತೆ ನಡೆಯಬೇಕು. ಇದು ನಿಜವಾದ ಮನುಷ್ಯನ ಲಕ್ಷಣ.
ಹಾಗಾದ್ರೆ ನೀನೆಂದು ನನ್ನ ಕೈ ಬಿಡೋಲ್ಲ ತಾನೆ? ಇಲ್ಲ, ನಾನೆಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ಹಾಗಾದರೆ ಇದೇ ಸಂತೋಷ ಸಮಯದಲ್ಲಿ ಒಂದು ಹಾಡನ್ನು ಹಾಡಿ ನನ್ನ ಮನ ತಣಿಸುವರೇ ನನ್ನ ಅರಗಿನಿ. ಆಯ್ತು ರಾಜ, ನಿಮ್ಮ ಇಷ್ಟದಂತೆ ಆಗಲಿ. ಅವ್ರು ಬೆಳಿಗ್ಗೆ ಹೊರಗಡೆ ಹೋಗಿದಾರಪ್ಪ, ಇನ್ನೂ ಆದ್ರೂ ಬಂದಿಲ್ಲ. ಯಾಕೋ ಮೈದುನ, ಯಾಕೋ ಒಂಥರನೇ ಇದೆಯಲ್ಲ. ಆ ಗೌಡರ ಮನೆಗೆ ಹೋಗಿ ಬಂದಾಗಿಂದ ನಿನ್ ಮುಖ ಸಪ್ಪಗಾಗಿದೆ. ನೀನು ಸರಿಯಾಗಿ ಊಟ ಕೂಡ ಮಾಡ್ತಾ ಇಲ್ಲ. ಯಾಕಪ್ಪ, ಏನಾಗಿದೆ ನಿನಗೆ? ಛೇ, ಹಾಗೇನಿಲ್ಲ ಅತ್ತಿಗೆ, ನಾನು ಚೆನ್ನಾಗೇ ಇದ್ದೇನೆ. ಅತ್ತಿಗೆಮ್ಮ, ನಾನು ಸ್ವಲ್ಪ ಹೊಲ ಕಡೆ ಹೋಗಿ ಬರ್ತೀನಿ. ನೋಡಪ್ಪ ಮೈದುನ, ನೀನನ್ನ ಇರುವಾಗ ನೀನೇಕೆ ಚಿಂತೆ ಮಾಡ್ತೀಯಪ್ಪ? ಅದನ್ನೆಲ್ಲ ಅವರೇ ನೋಡ್ಕೊಳ್ತಾರೆ, ಸುಮ್ಮನೆ ಇರೋ. ಅತ್ತಿಗೆ, ನಾನು ಚಿಕ್ಕನಿರುವಾಗಿನಿಂದಲೂ ಯಾವುದೂ ಯೋಚನೆ ಮಾಡದೆ ಹಾಗೆ ಬೆಳೆಸಿದ್ದೀರಾ. ವಯಸ್ಸಿಗೆ ಬಂದ ನಂತರ ಆದ್ರೂ ಕೂಡ ಯಾವುದೂ ಯೋಚನೆ ಮಾಡಬೇಡ ಅಂತ ಹೇಳ್ತಿರುವಿರಲ್ಲ ಅತ್ತಿಗೆಮ್ಮ. ನೀವು ನನಗೆ ಅತ್ತಿಗೆ ಅಷ್ಟೇ ಅಲ್ಲ, ನಿಜವಾಗಲೂ ಆ ದೇವರು ತಾಯಿ, ದೇವರು. ನೋಡಪ್ಪ, ಹೊಟ್ಟೆಯಲ್ಲಿ ಹುಟ್ಟಿದ ಮಗನಕ್ಕಿಂತ ಹೆಚ್ಚಾಗಿದ್ದೀಯಾ. ನಾವಿರುವಾಗ ನಿನಗೇಕಪ್ಪ ಇಷ್ಟೆಲ್ಲ ಚಿಂತೆ? ಆಯ್ತು ಅತ್ತಿಗೆ, ನಾನೇನು ಹೋಗಿ ಬರ್ತೀನಿ. ಅಯ್ಯೋ ತಾಳು, ಬುತ್ತಿ ಕಟ್ ಕಳಿಸ್ತೀನಿ, ಒಯ್ಯು ಅಂತೆ. ಬೇಡ ಅತ್ತಿಗೆ, ಬೇಡ. ನಾನು ಕಬ್ಬಿಗೆ ನೀರು ಹಾಯಿಸಬೇಕು. ಅಣ್ಣ ಬಂದ ನಂತರ ಅವನಿಗೆ ಊಟ ಮಾಡಿಸಿ ಅವನ ಜೊತೆಯಲ್ಲಿ ಬುತ್ತಿ ಕೊಟ್ಟು ಕಳಿಸು. ಅತ್ತಿಗೆಮ್ಮ, ನಾನೇನು ಹೋಗಿ ಬರ್ತೀನಿ. ಆಗ್ಲಿಪ್ಪ. ತಂದೆ ಮಾರುತೇಶ್ವರ, ನಂದ ಗೋಕುಲ್ ಅಂತಿರುವ ಈ ನನ್ನ ಚಿಕ್ಕ ಸಂಸಾರಕ್ಕೆ ಯಾವ ದುಷ್ಟ ಶಕ್ತಿ ಬಾರದಂತೆ ಕಾಪಾಡೋ ಭಾರ ನಿನ್ನಲ್ಲೇ ಕೊಡಿದೆ ತಂದೆ. ಅಷ್ಟೇ ಇಲ್ಲ, ನನ್ನ ತಮ್ಮ ಸಾಕಷ್ಟು ಕಲಿತಾ ಇದ್ದಾನೆ. ಇನ್ನು ನನ್ನ ಮೈದುನ, ಮುಗ್ಧ ಮೈದುನ, ನನ್ನ ತಮ್ಮನಿಗೆ ಒಂದು ಒಳ್ಳೆ ನೌಕರಿ ದಯಪಾಲಿಸಿ ನನ್ನ ಮೈದುನಿಗೆ ಒಂದು ಒಳ್ಳೆ ಕನ್ಯೆಯನ್ನು ನೋಡಿ ಮದುವೆ ಭಾರ ನಿನ್ನಲ್ಲೇ ಕೊಡಿದೆ ತಂದೆ. ಅಷ್ಟೇ ಇಲ್ಲ, ನನ್ನ ಪತಿ ದೇವರು ಕೂಡ ಹಗಲಿರಳು ನನ್ನ ಮೈದುನದೇ ಚಿಂತೆ ಮಾಡ್ತಾ ಇದ್ದಾರೆ. ನನಗೆ ಒಂದು ಒಳ್ಳೆಯ ಕನ್ಯೆಯನ್ನು ಹುಡುಕಿ ಮದುವೆ ಮಾಡುವ ಜವಾಬ್ದಾರಿ ನಮ್ಮದಿದೆ. ಅದನ್ನೆಲ್ಲ ದಯಪಾಲಿಸುವ ಭಾರ ನಿನ್ನೆಲ್ಲಿ ಕುಡಿದು ತಂದೆ, ನಿನ್ನೆಲ್ಲೇ ಕುಡಿ. ಪಾರ್ವತಿ, ಏಕೆ ಈ ರೀತಿ ಮೌನವಾಗಿ ನಿಂತಿರುವೆ? ಏನಿಲ್ರಿ, ನಿಮ್ ದಾರಿನೇ ಕಾಯ್ತಾ ಇದ್ದೆ. ಇಲ್ಲ ಪಾರ್ವತಿ, ನಿನ್ನ ಮುಖ ನೋಡ್ತಾ ಇದ್ದರೆ ಏನೋ ಚಿಂತೆಯಲ್ಲಿ ಇವೆ ಅಂತ ಅನಿಸ್ತದೆ. ಅದೇನೆಂಬುದು ಈ ನಿನ್ನ ಪತಿರಾಯನಿಂದ ಹೇಳಲು ಸಂಕೋಚವೇ? ಛೇ, ಹಾಗೇನಿಲ್ಲ ರೀ. ದೇವರಂತಿರುವ ನಿಮ್ಮ ಮುಂದೆ ಹೇಳಲು ಸಂಕೋಚ ಪಡ್ತಾ ಇದ್ದೀನೇನು? ಹಾಗಾದ್ರೆ ಅದೇನೆಂಬುದು ಹೇಳು ಪಾರ್ವತಿ. ನೋಡಿ ಸ್ವಾಮಿ, ಮಗಳಿಗಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ್ದೇವೆ ಭದ್ರನನ್ನು. ಅವರಿಗೆ ಒಂದು ಒಳ್ಳೆ ಕನ್ಯೆಯನ್ನು ನೋಡಿ ಮದುವೆ ಮಾಡ್ಬೇಕಂತ ಜವಾಬ್ದಾರಿ ನಮಗಿಲ್ವೇನ್ರಿ? ಅದನ್ನೇ ಚಿಂತೆ ಮಾಡ್ತಾ ಇದ್ದೆ. ಓಹೋ, ಅಮ್ಮನವರ ವಿಚಾರವೇ? ಇದೇನು ಮಹಾನ್ ಕೆಲಸ, ಮದುವೆ ಒಂದೇ ದಿನದಲ್ಲಿ ಮಾಡಿಬಿಟ್ರಾಯ್ತು. ರೀ, ಅಷ್ಟೇ ಇಲ್ಲ ರೀ, ಬದ್ರಿ ಜೊತೆ ಇನ್ನು ನನ್ನ ತಮ್ಮನ ಸೇರಿ ಇಬ್ಬರು ಸೇರಿ ಮದುವೆ ಮಾಡ್ಬೇಕೆಂಬ ಆಸೆ ನಮಗೆ. ಯಾಕಂದ್ರೆ ಅವರ ಮದುವೆ ಮಾಡುವ ಜವಾಬ್ದಾರಿ ನಮಗಿಲ್ವೇನ್ರಿ? ಅವರೇ ಮದುವೆ ಮಾಡಿದ್ರೆ ನಮ್ಮ ತಲೆ ಮೇಲಿನ ಭಾರ ಆದ್ರೂ ಕಡಿಮೆ ಆಗುತ್ತೆ.
ಪಾರ್ವತಿ, ನಾನು ಅದನ್ನೇ ಯೋಚನೆ ಮಾಡ್ತಿರುವೆ. ನಾನು ಸ್ವಲ್ಪ ತೋಟದ ಕಡೆಗೆ ಹೋಗಿ ಬರ್ತೇನೆ. ಹೋಗಿರಂತೆ ತಾಳಿ, ಬೆಳಗ್ಗಿನೇ ಹೋಗಿದ್ದೀರಾ? ಮೊದಲು ಊಟ ಮಾಡಿಕೊಂಡು ಹೋಗಿರಂತೆ. ಹಾಗಾದ್ರೆ ಈ ನಿನ್ನ ಮಧುರವಾದ ಕಡೆದ ಒಂದು ಹಾಡನ್ನು ಹಾಡಿ ನನ್ನ ಕಲಿಸಬಾರೆ ನನ್ನಲ್ಲೇ. ಸ್ವಾಮಿ, ಕಣ್ಣಿನಲ್ಲಿ ಶುರುವಾದ ನಮ್ಮಿಬ್ಬರ ಬಾಂಧವ್ಯ ಮನಸ್ಸಿನಲ್ಲಿ ಮನಿ ಮಾಡಿದೆ. ಎರಡು ದೇಹ ಒಂದೇ ಜೀವ. ನೀವು ಕೇಳಿದ್ರೆ ಇಲ್ಲ ಅಂತೀನ, ನಿಮ್ಮಿಷ್ಟಂತೆ ಆಗಲಿ. ಆಗ್ಲಿ, ಹಾಗೆ ಆಗಲಿ. ಸಂಗಾತಿಯೇ 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 ಹೊಸತನ ತಂದಿತು.
ಮಾಡೋ ನಡೆ, ಹಾಗಾದ್ರೆ ಶಿವಾಗಿದೆ. ಬನ್ನಿ. ಕಾಣಿಸ್ತಾ ಇಲ್ವಲ್ಲ, ತೆರೆದ ಬಾಗಿಲು ಹಾಗೇ ಇದೆ. ಅಕ್ಕ, ಮಾವ ಎಲ್ಲಿ ಹೋಗಿರಬಹುದು? ತೆರೆದ ಬಾಗಿಲನ್ನು ಹಾಗೆ ಬಿಟ್ಟು ಹೋಗಿದ್ದಾರೆ. ಹಿರಿದ್ರ ಬಂದು ಬಾಳ ಹೊತ್ತಾಯ್ತನಪ್ಪ. ಈಗ ತಾನೇ ಬಂದೆ ಮಾವ. ಆರಾಮಾಗಿದ್ದೀರಾ ತಾನೇ? ನಾವು ಚೆನ್ನಾಗಿದ್ದೀಯಪ್ಪ, ನೀನ್ ಹೇಗಿದೀಯಾ? ನಾನು ಚೆನ್ನಾಗಿರುವೆ ಅಕ್ಕ. ಚಿಕ್ಕ ಮಾವ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವನು ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನಪ್ಪ. ಅಕ್ಕ, ಮಾವ ನಿಮಗೆ ಸಂತೋಷದ ವಿಷಯ ಹೇಳಲು ಬಂದಿರುವೆ. ಅದೇನಪ್ಪ ಸಂತೋಷದ ವಿಷಯ ಆಗ್ತಿದ? ಮಾವ, ಮೊದಲು ಸ್ವೀಟ್ ತೆಗೆದುಕೊಳ್ಳಿ, ನಂತರ ಸಂತೋಷದ ವಿಷಯ ಹೇಳುವೆ. ಸ್ವೀಟ್ ಹಂಚೋಕ್ಕಿಂತ ಮುಂಚೆ ಯಾಕೆ ಹಂಚಿದೆ ಅಂತ ಆದ್ರೂ ಹೇಳಪ್ಪ. ಅಕ್ಕ, ನಮ್ಮ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದೀನಿ ಅಕ್ಕ. ಸಂತೋಷವಾಯ್ತು ಶ್ರೀಧರ, ಸಂತೋಷವಾಯ್ತು. ನಿನ್ನನ್ನು ಶಾಲೆ ಕಲಿಸಿದ್ದಕ್ಕೂ ನಮಗೆ ಸ್ವಾರ್ಥಕವಾಯ್ತು. ಅಪ್ಪ, ತುಂಬಾ ಸಂತೋಷ. ಸ್ವೀಟ್ ತಿನ್ಸಿದ್ದು ಸಂತೋಷಕ್ಕೆ ಇದೋ ಅಥವಾ ಮತ್ತೆ ಏನಾದ್ರೂ ವಿಶೇಷತೆ ಇದೆಯೋ? ಅದಿರ್ಲಿ, ಬಾರಪ್ಪ ಊಟ ಮಾಡೋಣಂತೆ. ಅಕ್ಕ, ಮಾವ ನೀವು ಒಳಗಡೆ ಹೋಗಿ ಊಟ ಮಾಡಿ. ನಾನು ಚಿಕ್ಕ ಮಾವನನ್ನು ಸ್ವಲ್ಪ ಹೊಲಕ್ಕೆ ಹೋಗಿ ಚಿಕ್ಕ ಮಾವನನ್ನು ಕರೆದುಕೊಂಡು ಬರುತ್ತೇನೆ. ಹಾಗೆ ಆಗಲಪ್ಪ, ನೀನು ಬೇಗನೆ ಬಂದು ಬಿಡು. ಆಯ್ತು ಮಾವ. ತಾಯಿ ಮಹಾಲಕ್ಷ್ಮೀ ದೇವಿ, ನನ್ನ ತಂದೆ ಕಟ್ಟಿದ ಕನಸಿಗೆ ಈಗ ಸಮಯ ಕೂಡಿ ಬಂದಿದೆ. ನನ್ನ ತಂದೆ ಕನಸು ಈಡೇರುವಂತೆ ಮಾಡು. ನನ್ನ ಮಾವ ಅಕ್ಕನ ಋಣ ತೀರಿಸುವ ಶಕ್ತಿ ನನಗೆ ಕೊಡು. ನನ್ನ ಚಿಕ್ಕ ಮಾವನಿಗೆ ಭೇಟಿಯಾಗಿ ಬರುತ್ತೇನೆ.